ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಇಂಡಿಯನ್ ಅಫೇರ್ಸ್. ಮೇಕ್ ಇನ್ ಇಂಡಿಯಾ ಮತ್ತು ಆತ್ಮನಿರ್ಭರ್ ಭಾರತಕ್ಕೆ ಒಂದು ಬೂಸ್ಟ್ ಸಿಕ್ಕಿದೆ. ಏನೆಂದರೆ HALನಿಂದ 156 ಲೈಟ್ ಕಾಂಬ್ಯಾಟ್ ಹೆಲಿಕಾಪ್ಟರ್ಗಳನ್ನು ಖರೀದಿಸಲು ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ ಅನುಮತಿಯನ್ನು ನೀಡಿದೆ. ಕೆಲವು ದಿನಗಳ ಹಿಂದೆಯಷ್ಟೇ ಭಾರತೀಯ ವಾಯುಸೇನೆಗೆ HALನಿಂದ ಸುಮಾರು 65,000 ಕೋಟಿ ರೂಪಾಯಿಗಳಲ್ಲಿ 97 ಮಾರ್ಕ್ 1A ತೇಜಸ್ ಯುದ್ಧ ವಿಮಾನಗಳನ್ನು ಖರೀದಿ ಮಾಡಲು ಅನುಮತಿ ಸಿಕ್ಕಿತ್ತು. ಇವುಗಳನ್ನು ಭಾರತದ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಕಂಪನಿ ತಯಾರಿಸುತ್ತೆ. ಇವುಗಳಿಗೆ HAL ಪ್ರಚಂಡ್ ಎಂದು ಮರುನಾಮಕರಣ ಮಾಡಲಾಗಿದೆ. ಈ 156 ಹೆಲಿಕಾಪ್ಟರ್ಗಳಲ್ಲಿ ಭಾರತೀಯ ಭೂಸೇನೆಗೆ 90 ಹೆಲಿಕಾಪ್ಟರ್ಗಳನ್ನು ಮತ್ತು ಭಾರತೀಯ ವಾಯುಸೇನೆಗೆ 66 ಹೆಲಿಕಾಪ್ಟರ್ಗಳನ್ನು ಖರೀದಿಸಲಾಗುತ್ತೆ. 1999ರ ಕಾರ್ಗಿಲ್ ಯುದ್ಧದ ನಂತರ ಭಾರತ ಲೈಟ್ ಕಾಂಬ್ಯಾಟ್ ಹೆಲಿಕಾಪ್ಟರ್ಗಳ ಬಗ್ಗೆ ಹೆಚ್ಚು ಅವಶ್ಯಕತೆ ನೀಡಿದೆ. ಯಾಕೆಂದರೆ ಸಿಯಾಚಿನ್ ಮತ್ತು ಪೂರ್ವ ಲಡಾಖ್ನಂತಹ ಪ್ರದೇಶಗಳಲ್ಲಿ ಹೆವಿ ವೇಟ್ ಹೆಲಿಕಾಪ್ಟರ್ಗಳನ್ನು ಆಪರೇಟ್ ಮಾಡೋದಕ್ಕಿಂತ ಲೈಟ್ ಕಾಂಬ್ಯಾಟ್ ಹೆಲಿಕಾಪ್ಟರ್ಗಳನ್ನು ಆಪರೇಟ್ ಮಾಡುವುದು ಸುಲಭ. ಮೇಕ್ ಇನ್ ಇಂಡಿಯಾ ಮತ್ತು ಆತ್ಮನಿರ್ಭರ್ ಭಾರತದ ಅಡಿಯಲ್ಲಿ ಭಾರತ ಸರ್ಕಾರ ಸ್ವದೇಶಿ ಯುದ್ಧ ವಿಮಾನಗಳು ಮತ್ತು ಹೆಲಿಕಾಪ್ಟರ್ಗಳಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡ್ತಾ ಇದೆ. ಅದಲ್ಲದೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ನ ಲೈಟ್ ಕಾಂಬ್ಯಾಟ್ ಹೆಲಿಕಾಪ್ಟರ್ಗಳು ಜಗತ್ತಿನ ಯಾವುದೇ ಹೆಲಿಕಾಪ್ಟರ್ಗಳಿಗಿಂತ ಅತಿ ಹೆಚ್ಚು ಎತ್ತರದಲ್ಲಿ ಹಾರಾಡುವ ಸಾಮರ್ಥ್ಯವನ್ನು ಹೊಂದಿದ್ದಾವೆ. ಯಾಕಂದರೆ ಈ ಹೆಲಿಕಾಪ್ಟರ್ಗಳು ಸುಮಾರು 6,500 ಮೀಟರ್ಗಳಷ್ಟು ಎತ್ತರದಲ್ಲಿ ಹಾರಾಡುವ ಸಾಮರ್ಥ್ಯವನ್ನು ಹೊಂದಿದ್ದಾವೆ. ಇವುಗಳು ಲೈಟ್ ಕಾಂಬ್ಯಾಟ್ ಹೆಲಿಕಾಪ್ಟರ್ಗಳಾಗಿದ್ದರಿಂದ ಇವುಗಳ ಎಂಟಿ ವೇಟ್ 2,250 kg. ಅದಲ್ಲದೆ ಇವು ಸುಮಾರು 5,800 kg ತೂಕವನ್ನು ಹೊತ್ತು ಗಂಟೆಗೆ 280 ಕಿಲೋಮೀಟರ್ನಿಂದ 330 ಕಿಲೋಮೀಟರ್ ವೇಗದಲ್ಲಿ ಹಾರಾಡ್ತವೆ. ಇದಲ್ಲದೆ ಭಾರತೀಯ ಸೇನೆಗಳಿಗೋಸ್ಕರ HAL ಲೈಟ್ ಯುಟಿಲಿಟಿ ಹೆಲಿಕಾಪ್ಟರ್ಗಳನ್ನು ಕೂಡ ಅಭಿವೃದ್ಧಿಪಡಿಸಿದೆ. ಈ ಹೆಲಿಕಾಪ್ಟರ್ಗಳು ಸಹ 6,500 ಮೀಟರ್ಗಳಲ್ಲಿ ಹಾರಾಡುವ ಸಾಮರ್ಥ್ಯವನ್ನು ಹೊಂದಿದ್ದಾವೆ. ಶೀಘ್ರದಲ್ಲಿಯೇ ಭಾರತೀಯ ಸೇನೆಗಳಿಗೆ ಈ ಹೆಲಿಕಾಪ್ಟರ್ಗಳನ್ನು ಕೂಡ ಖರೀದಿಸಬಹುದು.